ಓಂ ರಾಘವೇಂದ್ರಾಯ ನಮಃ. ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸ್ತಕ್ಕಂಥ ವಸ್ತುಗಳಲ್ಲಿ ಬಹುಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಲಂಕಾರಿಕವಾಗಿ ಜನಕ್ಕೆ ಎಲ್ಲರೂ ನೋಡೋ ಹಾಗೆ ಕೆಲವರು ಅಧಿಕಾರಿಗಳಿರ್ಬೋದು, ಕೆಲವು ರಾಜಕಾರಣಿಗಳ ಮನೆಗಳಲ್ಲಿರ್ಬೋದು, ಕೆಲವು ಕಡೆ ನಾವು ಇವತ್ತಿನ ದಿವಸ ಸಿಟಿಗಳಲ್ಲಿರ್ಬೋದು, ಹಾಗೆಯೇ ಹಳ್ಳಿಗೂ ಕೂಡ ಈ ಸಂಸ್ಕಾರ ಬಂದುಬಿಟ್ಟಿದೆ. ಹಾಗಾಗಿ ಈ ಒಂದು ಸಂಸ್ಕೃತಿ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಅದೇನು ಅಂತ ಹೇಳಿದ್ರೆ ಗಾಜಿನ ವಸ್ತುಗಳನ್ನು ಉಪಯೋಗಿಸ್ತಕ್ಕಂಥದ್ದು ಅಲಂಕಾರಿಕವಾಗಿ ಆಗ್ಬೋದು. ಗಾಜಿನ ವಸ್ತುಗಳನ್ನು, ಗಾಜಿನ ಲೋಟ ಆಗ್ಬೋದು, ಗಾಜಿನ ತಟ್ಟೆಗಳಿರ್ಬೋದು, ಗಾಜಿನ ನೀರು ಮಗ್ಗುಗಳಂತ ಏನು ಕರಿತೀವಿ ಅದಾಗ್ಬೋದು. ಇವೆಲ್ಲವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಗಾಜಿನ ಒಂದು ವಸ್ತುಗಳನ್ನು ನಾವು ಬಳಕೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಗಾಜಿನ ಪಾತ್ರೆಗಳಿರ್ಬೋದು, ಹಣ್ಣು ಶೇಖರಣೆಗಿರ್ಬೋದು, ಸಾಕಷ್ಟು ಗಾಜಿನ ವಸ್ತುಗಳನ್ನು ಕೂಡ ನಾವು ಉಪಯೋಗಿಸ್ತಾ ಇರ್ತೀವಿ. ಎಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಗಾಜಿನ ವಸ್ತುಗಳು ಮನೆಯಲ್ಲಿ ಒಡೆದರೆ ಅದು ಶುಭವೋ ಅಶುಭವೋ? ಗಾಜಿನ ವಸ್ತುಗಳು ಮನೆಯಲ್ಲಿ ಒಡೆದರೆ ಅದು ಶುಭವೋ ಅಶುಭವೋ ಅಂತಕ್ಕಂಥ ಪ್ರಶ್ನೆ ಉದ್ಭವ ಕೂಡ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸಡನ್ನಾಗಿ ಒಂದು ಗಾಜಿನ ಕನ್ನಡಿ ಇರ್ಬೋದು, ಗಾಜಿನ ಲೋಟ ಇರ್ಬೋದು, ಹೊಡೆದ ತಕ್ಷಣವೇ ಎಲ್ರಿಗೂ ಏನಾಗುತ್ತೆ, ಏನೋ ಆಗ್ತಾಯಿದೆ, ಏನೋ ತೊಂದರೆ, ಅಲ್ಲಿ ಅಪನಂಬಿಕೆ ಕೂಡ ಮೂಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಕೂಡ ಇದ್ದಕ್ಕಿದ್ದಂತೆ ಒಡೆದ್ಬಿಟ್ರೆ, ಇದ್ದಕ್ಕಿದ್ದಂಗೆ ನಾವೇನೂ ಮಾಡಲಿಲ್ಲ, ಗಾಜು ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಕಡೆ ಬ್ಲಾಸ್ಟ್ ಆಗುತ್ತೆ, ಒಡೆದೋಗುತ್ತೆ. ಇದರಿಂದ ಎಷ್ಟು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ಪರಿಹಾರ ನೋಡೋಕ್ಕೆ ಹೋದಾಗ, ನಮ್ಮ ಗಮನಕ್ಕೆ ಮಟ್ಟಿಗೆ ನೋಡೋಕ್ಕೆ ಹೋದಾಗ ಶುಭ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ಏನೋ ಒಂದು ದೊಡ್ಡ ಕಲಹ ಬರ್ತಾ ಇದೆ, ಏನೋ ತೊಂದರೆ ಆಗ್ತಾಯಿದೆ, ಅದು ಅದನ್ನು ಸ್ವೀಕಾರ ಮಾಡುತ್ತೆ. ಗಾಜು ಅದನ್ನು ಪಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಗಾಜು ಆಕರ್ಷಣೆಗೂ ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಎಲ್ಲೋ ತಂತ್ರಶಾಸ್ತ್ರದಲ್ಲಿ ಗಾಜಿಗೆ ಅಥವಾ ಗ್ಲಾಸ್ಗೆ ಅಥವಾ ಕನ್ನಡಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳೋ ಶಕ್ತಿ ಇದೆ. ಇವತ್ತು ನೀವು ಕನ್ನಡಿ ನೋಡ್ಕೊಳ್ತೀರಲ್ವಾ, ಆ ಕನ್ನಡಿ ಕೇವಲ ನಿಮ್ಮ ಛಾಯೆಯನ್ನು ಮಾತ್ರ ಪ್ರತಿಬಿಂಬಿಸೋದಿಲ್ಲ, ನಿಮ್ಮಲ್ಲಿ ಕೆಲವು ನೆಗೆಟಿವನ್ನು ಕೂಡ ಋಣಾತ್ಮಕವನ್ನು ಕೂಡ ತಗೊಳ್ಳುತ್ತೆ. ಹಾಗಾಗಿ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಾಜಿನ ವಸ್ತುಗಳು ಒಡೆದರೆ ನಿಮ್ಮ ಮನೆಯಲ್ಲಿ ಬಿಕ್ಕಟ್ಟು ಪರಿಹಾರ ಆಗ್ತಾಯಿದೆ, ನಿಮ್ಮ ಮನೆಯಲ್ಲಿ ಟೆನ್ಷನ್ಸ್ ಹೊರಟೋಗ್ತಾ ಇದೆ, ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಹೊರಟೋಗ್ತಾ ಇದೆ ಅಂತಕ್ಕಂಥ ಒಂದು ಸೂಚನೆ ಕೂಡ ಅದು ಬರ್ತಾ ಇದೆ. ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ, ಸಮಸ್ಯೆಗಳ ಪರಿಹಾರ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಗಾಜಿನ ವಸ್ತುಗಳು ಹೊಡೆದಾಗ ಅದನ್ನೇನು ಮಾಡಬೇಕು, ಅದನ್ನು ಶುದ್ಧವಾಗಿ ಅದನ್ನೆಲ್ಲ ತಗೊಂಡು ಯಾರೂ ತುಳಿದೇ ಇರೋ ಜಾಗ, ಅಥವಾ ಪಶು ಪಕ್ಷಿಗಳು ಓಡಾಡದೇ ಇರತಕ್ಕಂಥ ಜಾಗ, ಅಥವಾ ಪ್ರಾಣಿಗಳು ಓಡಾಡ್ತಾ ಇರತಕ್ಕಂಥ ಜಾಗದಲ್ಲಿ ಅದನ್ನು ಒಂದು ಕವರಲ್ಲಿ ಹಾಕಿ, ಇವತ್ತಿನ ದಿವಸ ಏನಾಗಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಬಾಕ್ಸ್ ಎಲ್ಲ ಇಟ್ಟಿರ್ತಾರೆ, ಅದರಲ್ಲಿ ಹಾಕ್ಬಿಡ್ತಾರೆ. ಪಾಪ ಅವ್ರು ತೊಗೊಂಡೋಗೋರಿಗೆ ಗಾಯ ಆಗುತ್ತೆ, ಅಥವಾ ಬೇರೆ ಯಾರಾದರೂ ಅದು ಇದಾಗುತ್ತೆ. ಹಾಗಾಗಿ ಗಾಜಿನ ವಸ್ತುಗಳನ್ನು ಶುದ್ಧವಾಗಿ ಎಲ್ಲೂ ತುಳಿದೇ ಇರತಕ್ಕಂಥ ಆ ಜಾಗಗಳಲ್ಲೇ ಅದನ್ನು ಹಾಕಬೇಕು. ಅದರೊಂದಿಗೆ ಗಾಜಿನ ವಸ್ತುಗಳು ಹೊಡೆದಾಗ ಅದು ನಮಗೆ ಕಂಟಕ ಅಲ್ಲ, ತೊಂದರೆ ಅಲ್ಲ, ಶುಭ ಅಂತ ಹೇಳ್ತಾ, ಸಮಸ್ಯೆಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಅದನ್ನು ತುಂಬ ಕೆಟ್ಟದಾಗಿ ಎಲ್ಲೋ ಒಂದು ಕಡೆ ಅದು ಕೆಟ್ಟ ನಂಬಿಕೆಯಾಗಿ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಎಲ್ಲರಿಗೂ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು.